ತಗೊಂಡೋಗ್ಬೇಕು ಅನ್ನೋಂಥದ್ದು ಇಲ್ಲಿಯ ವಾದ. ಈಗ ಏನ್ ನಾವು ಪ್ರಾಜೆಕ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟ್ ನಾನು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೇನು ನೀರು ಸಿಗ್ಬೇಕು ಬೇರೆ ತಾಲೂಕಿಗೆ ಅದಕ್ಕೆ ಯಾವ ತರದ ಅಡಚಣೆ ಅದೇ ರೀತಿಯಲ್ಲಿ ನಾವು ಅದನ್ನ ಕಾಪಾಡ್ತೇವೆ. ಅವ್ರಿಗೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟಕ್ಕೆ ನಾವು ಲಿಮಿತ ಮಾಡ್ತೇವೆ ಹೊರತು ಬೇರೆ ಗೇಟ್ ಅನ್ನ ಹಾಕ್ಲಿಕ್ಕೆ ಗಾಢ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡ್ಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ. ಆವಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ನೀರು ಹೋಗುದು. ನಿಮ್ಗೆ ಕಡಿಮೆ ಸಿಕ್ತು, ಕೆಲವು ಕಷ್ಟಕಾಲ ದಿನ ಬರ್ಬೋದು, ನಿಮ್ಗೆ ಕಡಿಮೆ ಸಿಕ್ತು ಅವ್ರು ಮಾತ್ರ ನೀರು ಕೊಡುವಂತ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಹೋಗುತ್ತೋ, ಹೆಚ್ಚುವರಿಯಾಗಿ ಬಂದ್ರೆ ಈಗ 200 TMC ಹೆಚ್ಚಿಗೆ ನೀರು ಸಮುದ್ರಕ್ಕೆ ಪಾಲಾಗುತ್ತೆ ಅಂತ ಹೇಳಿದ್ರಿ. ಅದೇ ರೀತಿ ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಆ ಕಡೆ ಅವರು ಏನು ಸಮಸ್ಯೆ ಹಾಕಿದಂಗೆ ಅದಕ್ಕೆ ನಾವು ಸ್ಕಾಡಾ ಮೇಂಟೈನ್ ಮಾಡ್ತೀವಿ, ಕಂಟ್ರೋಲ್ ಇಡ್ತೀವಿ. ಅದಂತ ಬರೀ ಪೈಪ್ ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿಬಿಡಕ್ ಹೋಗುದಿಲ್ಲ. ಫಸ್ಟ್ ನೀರು ಹತ್ಕೊಂಡು ನೀರು ಹೋಗ್ತಾ ಇರ್ತದೆ. ಸಮಾನತೆಯಿಂದ ಈ ನೀರು ಏನು ಅವ್ರಿಗೆ ಪಾಲು ಸಿಗ್ಬೇಕು ಆ ಪಾಲಿಗೆ ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ. 24 ಪಾಯಿಂಟ್ ಸಮಥಿಂಗ್ TMC ಇದೆ, ಅದು ತುಮಕೂರಿಗೆ ಅಷ್ಟು ಸಾಕಾಗುವಷ್ಟು ನೀರು ಕೊಟ್ಟು ತಗೊಂಡು ಹೋಗ್ತೀರಾ ಅಥವಾ? ಖಂಡಿತ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಈಗ ನಾನು ಹೋಗಿ ನೋಡ್ತೀನಿ, ನೀವೆಲ್ಲ ಹೇಳಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿ. ನೀವೇ ಅಲ್ಲ, ಕೋರ್ಟ್ ಅಲ್ಲಿ ಇದೆ ಸರ್, ಲೋಕಲ್ ಕೋರ್ಟ್ ಅಲ್ಲೆಲ್ಲ ಕೇಸ್ ಇದೆ ಅಂತೆ. ಅಪೋಸಿಷನ್ ಪ್ರಕ್ರಿಯೆಯಲ್ಲಿ ಸರಿಯಾಗಿ ರೈತರ ಪರಿಹಾರಗಳಾಗಿದೆ ಅದೆಲ್ಲ ನಾವು ನೋಡ್ತೀವಿ. ಅವ್ರ ಕಾನೂನು ಪ್ರಕಾರ ಏನಿದೆ, ಯಾರಿಗೇನು ಪರಿಹಾರ ಕೊಡ್ಬೇಕು ಹೋರಾಟಗಾರರಿಗೆ ನಾ ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ತಮಿಳುನಾಡು ಹತ್ರ ಜಗಳ ಮಾಡ್ಕೊಳ್ಬೇಡ, ನಾವು ಮಹಾರಾಷ್ಟ್ರ ಹತ್ರ ಮಾಡಬೇಡ. ನಾವೆಲ್ಲ ಅಣ್ತಂದಿರು, ರಕ್ತ ಹಂಚ್ಕೊಂಡಿದೀವಿ, ಸಂಬಂಧ ಹಂಚ್ಕೊಂಡಿದೀವಿ, ನೀರ್ ಹಂಚ್ಕೊಂಡಿದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ. ಈಗ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರಾಣ ಹೋದ್ರು ಕೂಡ ನಾವು ಕಾಮಗಾರಿ ನಡೆಯಕ್ಕೆ ಬಿಡದೇ ಇಲ್ಲ. ಅವ್ರ ಪ್ರಾಣ ಉಳಿಸಕ್ ನಾನು ಇರೋದು, ಪ್ರಾಣ ಒಟ್ಟಾರೆ ಕಾಮಗಾರಿ ನಡೆಯುತ್ತೆ ಸರ್. ಹೇಳಿ, ಕಾಮಗಾರಿ ನಡೆಯುತ್ತೆ. ಕಾಮಗಾರಿ ತಮ್ಮೆಲ್ಲರ ಅನುಗ್ರಹದಿಂದ, ಅವ್ರ ಅನುಗ್ರಹದಿಂದ ಪೂರ್ಣ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.